ಆದರೂ ಅತ್ತೆ ನಮಗಿದೆಲ್ಲ ಒಪ್ಪಿಗೆ ಇಲ್ಲ, ನಾವಿನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ. ಇದು ರಿಕ್ವೆಸ್ಟ್ ಅಲ್ಲ, ಇದು ನಾನು ಮಾಡ್ತಿರೋ ಆರ್ಡರ್. ಏಜೆ, ನೀವಾದ್ರೂ ಒಂದು ಮಾತು ಹೇಳಿ. ಸರಿ ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ. ಗಂಡ ಹೆಂಡತಿ ಅಂತೆ, ಗಂಡ ಹೆಂಡತಿ, ಅವರಿಬ್ರು ಗಂಡ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಮನೆಯಲ್ಲಿ ಒಂದು ಫೋಟೋನೂ ಇಲ್ಲ. ಅಕ್ಕ ಬನ್ನಿ ಅಕ್ಕ, ಹೋಗೋಣ. ಆಕ್ಚುಲಿ ಸರು ಹೇಳಿದ್ದು ಕರೆಕ್ಟ್ ಪಾಯಿಂಟೇ. ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕಲ್ಲ. ಅಂತರಾತೆ ಅದು ಯಾಕೆ ಹೀಗೆ ಮಾಡಿದ್ರು? ಎಲ್ಲ ಒಂದ್ರ ಮೇಲೊಂದು ನಮಗೆ ಉಲ್ಟಾ ಆಗ್ತಿದೆ. ಸುಮ್ಮನೆ ಇದ್ದಿದ್ರೆ ಆ ಲೀಲಾ ಅನೂಪ್ನ ಮದುವೆ ಆಗಿ ಹೊರಟೋಗ್ತಿದ್ಲು. ಅವರೇ ಕೌಸಲ್ಯಂಗೆ ಫೋನ್ ಮಾಡಿ ಕರ್ಸಿ ಆ ಲೀಲಂಗೆ ಮದುವೆ ಆಗಿದೆ ಅನ್ನೋ ವಿಷಯನ ಗೊತ್ತು ಮಾಡ್ಕೊಂಡ್ರು. ಈಗ ನೋಡಿದ್ರೆ ಏಜೆ ಲೀಲಂಗೆ ಗಂಡ ಹೆಂಡತಿ ತರ ನಾಟಕ ಆಡೋದಕ್ಕೆ ಹೇಳ್ತಿದ್ದಾರೆ. ಕರ್ಮ. ನಾವು ಯಾವ್ದು ಆಗೋದು ಬೇಡ ಅಂತ ಅನ್ಕೊಂಡಿದ್ವೋ, ಯಾವ್ದು ಆಗ್ಬಾರ್ದು ಅಂತ ಇಷ್ಟು ದಿನ ಕಷ್ಟಪಟ್ಟು ತಡೆದಿದ್ವೋ, ಈಗ ಅಂತರಾತ್ತೆನೆ ಅದನ್ನ ಮಾಡ್ತಾ ಇದ್ದಾರೆ. ಯಾರೋ ಅಮ್ಮಮ್ಮ ಬರೋದು ನನಗೆ ಚೂರು ಇಷ್ಟ ಇಲ್ಲ. ಅಕ್ಕ ಪ್ಲೀಸ್, ನೀವೇ ಏನಾದರೂ ಐಡಿಯಾ ಮಾಡಿ ಅವ್ರನ್ನ ಬರ್ದೇ ಇರೋ ಹಾಗೆ ತಡೀರಿ. ಅಂತರಾತ್ತೆನೆ ಮುಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇರುವಾಗ ನಾನು ಹೇಗೆ ತಡೆಯೋಕ್ಕಾಗುತ್ತೆ ಸರ್? ಅಮ್ಮಮ್ಮ ಬರ್ದೇ ಇರೋ ಹಾಗೆ ತಡೆಯೋದಕ್ಕೆ ಆ ಕೌಸಲ್ಯನೇ ಕರೆಕ್ಟು. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಐಡಿಯಾ. ಹೌದಕ್ಕ, ಯಾಕಂದರೆ ನಾನು ನೋಡಿರೋ ಬಜಾರಿ ಜಗ್ಲಗಂಟಿ ಆಮೇಲಿಂದ ಹೇಗೆ ಬೇಕಂದ್ರೆ ಹಾಗೆ ಮಾತಾಡೋ ಹೆಂಗಸಂದ್ರೆ ಅದು ಕೌಸಲ್ಯನೇ. ಅವ್ರಿಗೆ ಯಾರು ಕಂಡ್ರೂ ಭಯ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ, ಮುಖ ಮುತಿ ನೋಡೋದಿಲ್ಲ. ಅಮ್ಮಮ್ಮನ ತಡೆಯೋದಕ್ಕೆ ಆ ಕೌಸಲ್ಯನೇ ಕರೆಕ್ಟು. ಕರೆಕ್ಟ್. ಈಗಲೇ ಕಾಲ್ ಮಾಡ್ತೀನಿ. ಹಲೋ ಹಲೋ ಕೌಸಲ್ಯ ಅವರೇ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಅದನ್ನ ಹೇಳೋದಿದ್ರೆ ಬೇಗ ಹೇಳು, ಸಾಧ್ಯ ಆದ್ರೆ ಮಾಡ್ತೀನಿ. ಅದ್ಯಾರೋ ಲೀಲಾ ಅವ್ರ ಅಮ್ಮಮ್ಮ ಬರೋರಿದಾರಂತಲ್ಲ, ಹೇಗಾದ್ರೂ ಮಾಡಿ. ಬೇಡ ದುರ್ಗಾಂಬ, ಬೇಡ. ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮಮ್ಮ ಅಂದ್ರೆ ಮುದುಕಿ ಅಷ್ಟೇ ಅನ್ಕೊಳ್ಬೇಡ. ಅದು ಚಂಡಮಾರುತ, ಅದು ಸುನಾಮಿ. ಬರೋದಷ್ಟೇ ಗೊತ್ತಾಗುತ್ತೆ. ಕಣ್ ಮುಚ್ಚಿ ಕಣ್ ತೆಗೆಯೋದಷ್ಟರಲ್ಲಿ ಸರ್ವನಾಶ, ಎಲ್ಲ ಸರ್ವನಾಶ. ಇದೇನ್ ಕೌಸಲ್ಯ ಅವರೇ, ನೀವ್ ಹೀಗೆ ಮಾತಾಡ್ತಿದ್ದೀರಾ? ನೀವ್ ಯಾರಿಗೂ ಹೆದರ್ಕೊಳ್ಳೋರಲ್ಲ. ನಿಮ್ಮಿಂದ ಮುದುಕಿ ಬರೋದನ್ನ ಹೇಗಾದ್ರೂ ಮಾಡಿ ತಡಿಬಹುದು ಅಂತ ನಾವ್ ಅನ್ಕೊಂಡ್ರೆ ನೀವೇ ಹೀಗೆ ಹೆದರ್ಕೋತಾ ಇದ್ದೀರಾ? ನಾನ್ ಹೆದರೋದಲ್ಲ ದುರ್ಗಾಂಬ. ಆ ಸುಲೋಚನ ಬರ್ತಾಳೆ ಅಂದ್ರೆ ನಾನೇ ಸ್ವಲ್ಪ ದಿನ ಊರ್ ಬಿಟ್ಟು ಆಮೇಲೆ ವಾಪಸ್ ಬರೋಣ ಅಂತ ಇದ್ದೀನಿ. ನೋಡು, ನನಗೂ ನಿನಗೂ ವ್ಯವಹಾರ ಇರೋದ್ರಿಂದ ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಗುಂಪಲ್ ಬಂದ್ರೆ ಗ್ಯಾಂಗ್ಸ್ಟರ್, ಆ ಹುಡುಗಿ ಒಬ್ಳೆ ಬರ್ತಾಳೆ ಮಾನ್ಸ್ಟರ್. ನೋಡು, ನನ್ನ ಹಾಗೆ ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ನೀನು ಊರ್ ಬಿಡು. ಹೆಲೋ ಹೆಲೋ ಹೆಲೋ, ಇವ್ರೇನು ಯಾರೋ ಹೀರೋಗೆ ಬಿಲ್ಡಪ್ ಕೊಟ್ಟಂಗೆ ಕೊಡ್ತಾ ಇದ್ದಾರೆ? ನಾನಂತೂ ಹೆದರ್ಕೊಂಬಿಟ್ಟೆ. ಇವ್ರು ಹೇಳೋದನ್ನ ನಂಬೋದಕ್ಕಾಗತ್ತಾ? ಆದರೂ ಕೌಸಲ್ಯನೂ ಕೈ ಕೊಟ್ಬಿಟ್ರಲ್ಲ ಅಕ್ಕ, ಏನು ಮಾಡೋದು ಇವಾಗ? ಆ ಲೀಲಾ ಅಂದ್ರೇ ಆಗಲ್ಲ ಅಂಥದ್ರಲ್ಲಿ ಅವ್ರ ಮನೆ ಕಡೆಯವ್ರು ಬರ್ತಿದ್ದಾರೆ ಅಂದರೆ ಯಾರ್ಯಾರಿಗೂ ಸೇವೆ ಮಾಡ್ಕೊಂಡು ಕೂರೋ ಹಾಗಾಯ್ತಲ್ಲ ಅಕ್ಕ. ಕರ್ಮ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಆ್ಯಂಡ್ ಲೇಡೀಸ್, ನೀವು ಇದೇ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಹತ್ರ ನಮ್ದೇನು ಮಾತು? ಈ ರೈಲ್ವೆ ಸ್ಟೇಷನಲ್ಲಿ ಅಟೆನ್ಷನ್ ಪ್ಲೀಸ್, ಗಾಡಿ ನಂಬರ್ 2004 ಅಂತ ಹೇಳ್ತಿರ್ತಾರಲ್ಲ, ಅದೇ ಮೈಕ್ ಇಟ್ಕೊಂಡು ಅವರೆಲ್ಲ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಹೇಳ್ತಿರ್ತಾರ ಅಥವಾ ಅವ್ರ ಕೆಲಸ ಅಂತ ಹೇಳ್ತಿರ್ತಾರ? ಹಾಗೆ ನಾನು ಇಲ್ಲಿ ನೀವು ಕೇಳಿಸ್ಕೊಳ್ಳಿ ಬಿಡಿ ಏನಾದರೂ ಮಾಡಿ ಹೇಳೋದು ನನ್ನ ಕರ್ತವ್ಯ, ಹೇಳಕ್ ಬಂದಿದ್ದೀನಿ. ಯು ಸಿ ಲೇಡೀಸ್ 1 ಆ್ಯಂಡ್ ಲೇಡೀಸ್ 2 ಬರ್ತಿರೋದು ನಮ್ಮ ಅಜ್ಜಿ ಅಂದರೆ ಅಮ್ಮಮ್ಮ. ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ನೀವು ನನ್ನ ಮೇಲೆ ತೋರಿಸೋ ದ್ವೇಷ ಕೋಪನ ಅವ್ರ ಮೇಲೆ ಏನಾದರೂ ತೋರ್ಸಕ್ಕೆ ಹೋದರೆ ನಾನು ಒಂದು ರೇಂಜಿಗೆ ಸುಮ್ಮನಿರ್ತೀನಿ. ಆದರೆ ಅಮ್ಮಮ್ಮ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ.
ಕಾಲಲ್ಲಿ ಕೆಂಡ, ಕೈಯಲ್ಲಿ ದಂಡ, ಬಾಯಲ್ಲಿ ಬೆಂಕಿ ಹಿಡ್ಕೊಂಡು ಓಡಾಡ್ತಿರೋ ಪ್ರಳಯಾಂತಕಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮಮ್ಮ. ಅವ್ರದ್ದು ಕಣ್ಣು ಕಣ್ಣಲ್ಲ, ಒಂಥರ CCTV ಕ್ಯಾಮ್ರಾ ಇದ್ದಾಗೆ. ಯಾವಾಗ ಏನು ರೆಕಾರ್ಡ್ ಆಗ್ತಿರುತ್ತೆ ಯಾರಿಗೂ ಗೊತ್ತಾಗಲ್ಲ. ಅವ್ರದ್ದು ಬಾಯಲ್ಲ, ಒಂಥರ ಗ್ರೈಂಡರ್ ಮೆಷಿನ್ ಇದ್ದಾಗೆ. ಒಂದ್ಸತಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದೇ ಇಲ್ಲ. ಇವ್ರ ಮುಖ ನೋಡಿ ಇವ್ರು ಇಂಥವ್ರೆ, ಒಳ್ಳೆಯವ್ರ ಕೆಟ್ಟವ್ರು ಅಂತ ಹೇಳಿಬಿಡ್ತಾರೆ. ಹಾಗೆ ನಮ್ಮ ಅಮ್ಮಮ್ಮ. ನಿಮ್ಮ ಪ್ರಕಾರ ನಾನೇ ಬಜಾರಿ, ಅದು ಆ್ಯಕ್ಚುಲಿ ಕರೆಕ್ಟು. ನಾನೇ ಬಜಾರಿ ಅಂದಮೇಲೆ ಇನ್ನು ಬರ್ತಿರೋದು ನಮ್ಮ ಅಜ್ಜಿ, ಅಂದರೆ ನನ್ನ ಅಮ್ಮಮ್ಮ. ಅವ್ರು ಹೇಗಿರ್ಬೋದು ಯೋಚನೆ ಮಾಡಿ. ಏನು ವಾರ್ನಿಂಗ್ ಕೊಡಕ್ಕೆ ಬಂದಿದ್ಯಾ? ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಒಂದು 2 ದಿನದ ಮಟ್ಟಿಗೆ ನೀವಿಬ್ರು ಉರ್ಕೊಳ್ಳೋದು ಕಮ್ಮಿ ಮಾಡಿ ಅಂತ ಹೇಳಕ್ಕೆ ಬಂದೆ. ಆದರೆ ನೀವಿಬ್ರು ನಿಮ್ಮ ಲೋಕದಲ್ಲೇ ಬ್ಯುಸಿ ಆಗಿದ್ದೀರಾ. ಇದನ್ನು ವಾರ್ನಿಂಗ್ ಅಂತಲೇ ಇಟ್ಕೊಳ್ಳಿ. ಅಮ್ಮಮ್ಮ ಒಳ್ಳೆಯವ್ರಿಗೆ ಅಂಜಲಿ, ಕೆಟ್ಟವ್ರಿಗೆ ಶ್ರದ್ಧಾಂಜಲಿ. ನಿಮ್ಮ ಹುಷಾರಲ್ಲಿ ನೀವಿಬ್ರು ಇದ್ರೆ ಒಳ್ಳೆಯದು. ಬರಲಾ? ಬಾಯ್. ಓಕೆ ಬಾಯ್ ಫ್ರೆಂಡ್ಸ್. ಓಹ್ ಸಾರಿ, ನೀವು ಬಾಯ್ ಅಲ್ಲ, ಗರ್ಲ್ಸ್. ಬಾಯ್. ಫ್ಲಾಶ್ ಎಲ್ಲ ಬರ್ತಿದ್ರಲ್ಲಿ ಅಂತರ ಯಾಕೆ ಹೀಗೆ ರೆಡಿ ಆಗಿ ಹೇಳ್ದೆ ನೀನು? ಎಲ್ಲರೂ ಯಾವಾಗ ರೆಡಿ ಆಗ್ತಾರೆ? ಹೊರಗಡೆ ಹೋಗುವಾಗ. ಅದು ಬಿಟ್ರೆ? ಫಂಕ್ಷನ್ ಇದ್ದಾಗ. ಅದು ಬಿಟ್ರೆ? ಅದು ಬಿಟ್ರೆ ಇನ್ನೊಂದು ರೀಸನ್ ಇದೆ. ಫೋಟೋ ತೆಗೆಸ್ಕೊಳ್ವಾಗ. ಫೋಟೋನಾ? ವಿಶ್ವರೂಪ್. ಮೇಡಮ್ ಬಂದೆ. ಮೇಡಮ್ ಬಂದೆ. ಮೇಡಮ್ ನಿಮ್ಮ ಅಣತಿ ಅಂತೆ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ನೇ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ನೋಡಿ ಮೇಡಮ್, ಈ ಫೋಟೋಗ್ರಾಫರ್ಸ್ ಹೇಗಂದ್ರೆ, ಈ ಮನೇಲಿ ಎಂಥದೇ ಪರ್ಸನಲ್ ಪ್ರಾಬ್ಲಮ್ ಇರಲಿ, ಅಮ್ಮ ಬೈದಿರ್ಲಿ ಅಥವಾ ಅಪ್ಪ ಕಪಾಳ ಕೊಡ್ತಿರ್ಲಿ, ಹೆಂಡತಿ ಮನೆಯಿಂದ ಹೊರಗಡೆನೇ ಹಾಕಿರ್ಲಿ, ಫಂಕ್ಷನ್ಗೆ ಬಂದ ತಕ್ಷಣ ಸುಂದರವಾದ ಮುಖದಿಂದ ಹಿಡಿದು ಕೆಟ್ಟ ಮುಖದವರೆಗೂ ಯಾರಿಗೂ ಭೇದ ಭಾವ ಮಾಡದೆ ಎಲ್ಲರ ಮುಖದಲ್ಲಿ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ಎಲ್ಲರ ಮುಖದಲ್ಲಿ ಸ್ಮೈಲ್ ನೋಡಿ ಆ ಸ್ಮೈಲಲ್ಲಿ ತನ್ನ ನೋವನ್ನು ಮರೆಯುವಂತ ಏಕೈಕ ತ್ಯಾಗಜೀವಿ ಅಂದ್ರೆ ಅದು ಫೋಟೋಗ್ರಾಫರ್. ಆಮ್ ಐ ರೈಟ್? ಹೌದು ಸರ್. ವಿಶ್ವರೂಪ್, ನಿಮ್ಮ ಕಥೆ ಮುಗ್ದಿದ್ರೆ ನಾನು ಮಾತಾಡ್ಬೋದಾ? ಸಾರಿ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಬಟ್ ಅಂತರ ಇದೆಲ್ಲ ಯಾಕೆ? ಅಭಿ, ಇವತ್ತು ಲೀಲಾ ಅಮ್ಮಮ್ಮ ಮನೆಗೆ ಬರ್ತಿದ್ದಾರೆ. ನೀವಿಬ್ರು ಗಂಡ ಹೆಂಡ್ತಿ ಅಲ್ವಾ, ಅದಕ್ಕೆ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಈ ಫೋಟೋಶೂಟು. ಬನ್ನಿ ಬನ್ನಿ ಬನ್ನಿ. ನೀವಿಬ್ರು ಈಗ ಗಂಡ ಹೆಂಡ್ತಿ. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿ ಹೇಗೆ ಫೋಟೋಗೆ ಪೋಸ್ ಕೊಡ್ತಾರೋ ಹಾಗೆ ನೀವಿಬ್ರು ಪೋಸ್ ಕೊಡಬೇಕು. ಓಕೆನಾ? ಅಮ್ಮ ಬನ್ನಿ, ನಾವಲ್ಲಿ ಸೈಡಲ್ಲಿ ನಿಂತ್ಕೊಳ್ಳೋಣ. ಅವ್ರ ಫೋಟೋಗೆ ನಿಂತ್ಕೊಳ್ಳಿ. ಸರಿ, ಸ್ಮೆಲ್ ಮಾಡಿ. ಪ್ಲೀಸ್ ಒಂದು ಕೆಲಸ ಮಾಡೋಣ. ಲೀಲಾ, ಒಂಚೂರು ಒಂದು ಹೆಜ್ಜೆ ಮುಂದೆ ಬಾ. ಅಭಿ, ನೀವು ಹಿಂದೆ ನಿಂತ್ಕೊಳ್ಳಿ. ಎಸ್, ಪರ್ಫೆಕ್ಟ್. ಅಭಿ, ಈಗ ಹೀಗಿಟ್ಕೊಳ್ಳಿ. ಹಾಂ, ಓಕೆ, ತೆಗೀರಿ. ಜೋಡಿ ಆದ್ರೆ ಈಗಿರ್ಬೇಕು. ಹೌದಾ? ಹಾಗನ್ಸ್ತಿದ್ಯಾ? ಇವರಿಬ್ರು ಗಂಡ ಹೆಂಡತಿ ಥರ ಕಾಣಿಸ್ತಿದಾರಾ? ಏನ್ ಮೇಡಮ್ ಈಗ ಹೇಳ್ತೀರಾ? ಇವರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿನ? ಏನಂದ್ರಿ? ಇವರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿ ಅಂದೆ ಮೇಡಮ್.
ಮೇಡಮ್ ಇಬ್ರು ಪಾತ್ರದಲ್ಲಿ ಹೇಗೆ ಪರಕಾಯ ಪ್ರವೇಶ ಮಾಡಿ ಡೀಪಾಗಿ ಹೋಗಿದ್ದಾರೆ ಅಂತ. ಮೊದಲೇ ನಮ್ಮ ಬಾಸ್ ಆ್ಯಕ್ಟಿಂಗಲ್ಲಿ ಕಿಂಗು, ಮೇಡಮ್ ಕ್ವೀನು, ಕ್ವೀನ್ ತಾನೇ ಕರೆಕ್ಟ್ ಜೋಡಿ. ಅವ್ರ ಪರ್ಫಾರ್ಮೆನ್ಸ್ಗೆ ಮತ್ತು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಲಿಗೆ ಫೋಟೋಗ್ರಾಫರ್ ಕಳೆದೋಗಿ ಒರಿಜಿನಲ್ ಗಂಡ ಹೆಂಡತಿ ಅಂದ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಸರ್, ನಾನು ನಿಜಾನೇ ಹೇಳ್ತಾ ಇರೋದು. ಇವರಿಬ್ರು ಗಂಡ ಹೆಂಡ್ತಿನೇ, ನನಗೆ ಗೊತ್ತು. ಅಬ್ಬಾ, ಇದೇ ನಂಬಿಕೆ ಅಮ್ಮಮ್ಮಂಗೂ ಬಂದ್ಬಿಟ್ರೆ ಅಷ್ಟೇ ಸಾಕು. ಅಭಿ, ಲೀಲಾ, ಈ ಪರ್ಫಾರ್ಮೆನ್ಸ್ನ ಹಿಂಗೆ ಕಂಟಿನ್ಯೂ ಮಾಡಿ. ನೋಡಿ, ಒಂದು 30 ಫೋಟೋ ಆದರೂ ತೆಗ್ದಿದ್ದೀರಾ ಅಲ್ವಾ? ಹಾಂ ಮೇಡಮ್, ಆಗಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ತುಂಬ ಫೋಟೋ ಫ್ರೇಮ್ಸ್ ಹಾಕ್ಸ್ಬಿಡಿ. ಹೋಗಿ ಹೋಗಿ. ಓಕೆ ಮೇಡಮ್, ಬನ್ನಿ ಸರ್. ಅಮ್ಮ ಓಕೆ ಅಲ್ವಾ? ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು ದುರ್ಗಾ. ಅತ್ತೆ, ಅದು ಹೊರಗೆ ಇಲ್ಲ ಟೆರೆಸ್ ಮೇಲೆ ಹೋಗೋಣ? ಹೊರಗಡೆ ಅಥವಾ ಟೆರೇಸ್ಗಾ? ಯಾಕೆ? ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ನಿಮ್ಮ ಹತ್ರ ಪ್ರೈವೇಟಾಗಿ ಮಾತಾಡಬೇಕು ಅಂತ ಕರೆದೆ. ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ಹೇಳಿ. ಅದೇ ನೀವು ಲೀಲಾ ಅವ್ರ ಅಮ್ಮಮ್ಮನ ಹತ್ರ ಇರೋ ಸತ್ಯನೆಲ್ಲ ಹೇಳಿಬಿಟ್ರೆ ಒಳ್ಳೇದು ಅನ್ಸುತ್ತೆ. ಏನು ಹೇಳ್ತಿದ್ಯಾ ದುರ್ಗಾ ನೀನು? ಅವ್ರಿಗೆ ಸತ್ಯ ಗೊತ್ತಾಗಬಾರ್ದು ಅಂತ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೀನು ನೋಡಿದ್ರೆ ಎಲ್ಲ ಹೇಳ್ಬಿಡಿ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ನಿನಗೆ? ಅತ್ತೆ, ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಏಜೆ ಲೀಲಾ ನೋಡಿ, ಯಾವತ್ತಾದರೂ ಅವರಿಬ್ಬರ ಮಧ್ಯೆ ಏನಾದರೂ ಸ್ವಲ್ಪನಾದರೂ ಬಾಂಡಿಂಗ್ ನೋಡಿದ್ದೀರಾ? ಅವರಿಬ್ಬರು ಒಟ್ಟಿಗೆ ಕೂತು ಮಾತಾಡೋದನ್ನಾದರೂ ನೋಡಿದ್ದೀರಾ? ಅಥವಾ ಏನಾದರೂ ನಗ್ನಗ್ತಾ ಇರೋದನ್ನಾದರೂ ನೋಡಿದ್ದೀರಾ? ಇಲ್ಲ ಅಲ್ವಾ? ಗಂಡ ಹೆಂಡತಿ ಅಂದರೆ ಹೇಗಿರಬೇಕು? ನೀವು ಏಜೆ ಇದ್ದಾಗಿರಬೇಕು. ನಿಮಗೆ ಹಳೆದೆಲ್ಲ ನೆನಪಿಲ್ಲ, ಓಕೆ. ಆದರೆ ನೀವು ಮುಂಚೆ ಇದ್ರಲ್ಲ, ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಆದರೂ ಇರಬೇಕು. ಏಜೆ ಲೀಲಾ ಜೋಡಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಇದೆ ಅತ್ತೆ. LKG ಮಗುಗೆ ಅವರಿಬ್ರು ಗಂಡ ಹೆಂಡ್ತಿನ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ ಅಂತ ಹೇಳುತ್ತೆ. ಅವರಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಜೊತೆಗೆ ಮಾತಾಡಬೇಕು, ಜೆಲ್ ಆಗಬೇಕು, ಅವರಿಬ್ರು ವೇವ್ ಲೆಂತ್ ಮ್ಯಾಚ್ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಅವರಿಬ್ರು ಜೊತೆಗಿರಬೇಕು. ಅದೇ ಆಗಲ್ಲ ಅಂದಮೇಲೆ ಅವರಿಬ್ರು ಗಂಡ ಹೆಂಡತಿ ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ಅದು ಅಲ್ಲದೆ ಅವ್ರ ಅಮ್ಮಮ್ಮ ಸಖತ್ ಶಾರ್ಪು. ಸಣ್ಣ ಮಿಸ್ಟೇಕ್ ಆದರೂ ಕಂಡು ಹಿಡಿದು ಬಿಡ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಏಜೆ ಲೀಲಾ ಖಂಡಿತ ಸಿಕ್ಕಾಕೋತಾರೆ. ಅದಕ್ಕೆ ಈಗಲೇ ನಿಜ ಎಲ್ಲ ಹೇಳ್ಬಿಡೋಣ. ಏಜೆ ಲೀಲಾ ಗಂಡ ಹೆಂಡತಿ ಅಂತ ಅವ್ರಿಗೆ ತೋರಿಸೋದು ಬೇಡ ಅತ್ತೆ. ದುರ್ಗಾ ಸರು, ಎಂಥ ಟೈಮಲ್ಲಿ ಎಂಥ ವಿಷಯನ ಹೇಳಿದ್ದೀರಾ. ಇಷ್ಟು ದಿನ ಈ ವಿಷಯನ ನಾನು ಪಾಯಿಂಟೇ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೀಗ ಮುಖ್ಯವಾದ ಕೆಲಸ ಇದೆ, ನಾನು ಬರ್ತೀನಿ. ಅತ್ತೆ, ಅಕ್ಕ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂಥದ್ದು ನಾವೇನು ಹೇಳಿದ್ವಿ? ಅದೇನು ಅಂತ ನೋಡೋಣ ಬಾ. ಬಾ ಅಕ್ಕ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳ್ತೀನಿ ಬಾ. ಹೇಳಿ ಅಕ್ಕ. ಆಯ್ತು, ಹೇಳ್ತೀನಿ. ಇಷ್ಟು ವರ್ಷದಿಂದ ಒಂದೇ ಮನೇಲಿದ್ದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ, ಒಬ್ರು ಇನ್ನೊಬ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಅಲ್ಲ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಒಂದೇ ಮನೇಲಿದ್ದು ಇಷ್ಟೊಂದು ಅಪರಿಚಿತರಾಗಿದ್ದೀರಲ್ಲ ಅಂತ.
ಹೌದು ಅಭಿ, ನಿಮ್ಮಿಬ್ರು ಮಧ್ಯೆ ಯಾಕೆ ಇಷ್ಟೊಂದು ನಂತರ? ಬಟ್ ನಮ್ಮಿಬ್ರು ಮಧ್ಯೆ ಅಂತರ ಇದೆ ಅಂತ ನಮ್ಗೆ ಯಾವತ್ತೂ ಫೀಲೇ ಆಗಿಲ್ಲ. ನನಗೂ ಹಾಗೆ ಫೀಲ್. ಆದರೂ ಯಾಕೆ ದೂರ ಇದ್ದೀರಾ? ಆ ರೀಸನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಈ ಮನೆಯಲ್ಲಿ ಬೇರೆಯವ್ರ ಹತ್ರ ಕ್ಲೋಸ್ ಆಗಿರೋಷ್ಟು ನೀವಿಬ್ರು ಒಬ್ರಿಗೊಬ್ರು ಕ್ಲೋಸ್ ಇಲ್ಲ. ಅದಕ್ಕೆ ಒಬ್ರಿಗೊಬ್ರು ಮಾತಾಡಬೇಕು, ಅರ್ಥ ಮಾಡ್ಕೋಬೇಕು, ಹತ್ರ ಆಗಬೇಕು. ಆಗಲೇ ಅಮ್ಮಮ್ಮ ಬಂದಾಗ ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ, ಗಂಡ ಹೆಂಡತಿ ಥರ ಕಾಣಿಸ್ತೀರಾ ಅಂತ ಅವ್ರಿಗೆ ಒಪ್ಸಕ್ಕಾಗೋದು. ಅದಕ್ಕೆ ನಾನೀಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಟಾಸ್ಕಾ? ಏನದು? ನೀವಿಬ್ರು ಫ್ರೆಂಡ್ಸ್ ಥರ ಮಾತಾಡ್ಕೊಳ್ಳಿ, ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಆಗಲೇ ಆ್ಯಕ್ಟ್ ಮಾಡೋದಕ್ಕೂ ಸಾಧ್ಯ. ಎಷ್ಟೋ ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಆಗಲಿ ಅಂತ ಅವ್ರನ್ನ ಸಪ್ರೇಟಾಗಿ ಮಾತಾಡಕ್ಕೆ ಬಿಡ್ತಿದ್ರಂತೆ. ಅದನ್ನು ನಾನು ಎಲ್ಲೋ ಓದ್ದಂಗೆ ನೆನಪು. ಸೊ ಈಗ ನಾನು ಕೊಟ್ಟಿರೋ ಟಾಸ್ಕ್ ಮಾಡಿದ್ರೆ ಇದು ಈಸಿ ಆಗುತ್ತೆ. ನೀವಿಲ್ಲೇ ಮಾತಾಡ್ಕೋತಾ ಇರಿ, ನಾನು ಇಲ್ಲಿಗೆ ಯಾರನ್ನೂ ಬರಕ್ ಬಿಡಲ್ಲ. ಅಕ್ಕ ಸಾಕು, ಹೇಳ್ದಷ್ಟು ಮಾಡು. ಅತ್ತೆ ಒಂದು ನಿಮಿಷ, ಏನು ಮಾಡ್ತಿದ್ದೀರಾ ನೀವು? ಅವರಿಬ್ರಿಗೂ ಕಂಫರ್ಟ್ ಇರಲ್ಲ, ಕಂಫರ್ಟಬಲ್ ಆಗಿಲ್ದೇ ಇರೋ ವಿಷಯನ ಅವರಿಬ್ಬರ ಮೇಲೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆ ನನ್ನನ್ನು ಕೇಳ್ತಿದ್ಯಾ ದುರ್ಗಾ ನೀನು? ಯಾವುದೇ ಸಂಬಂಧದಲ್ಲಾದರೂ ಒಬ್ರಿಗೊಬ್ರು ಟೈಮ್ ಕೊಡಬೇಕು ಅಂತ ನೀನೇ ತಾನೇ ನನಗೆ ಅವತ್ತು ಹೇಳಿದ್ದು. ಯಾಕೆ ದುರ್ಗಾ ಇಷ್ಟು ಬೇಗ ಮರೆತುಬಿಟ್ಯಾ? ನೋಡ್ತಾ ಇರಿ, ಇನ್ನು ಸ್ವಲ್ಪ ತಲೆ ಅವರಿಬ್ಬರ ಮಧ್ಯೆ ಎಷ್ಟು ಕ್ಲೋಸ್ನೆಸ್ ಡೆವಲಪ್ ಆಗುತ್ತೆ ಅಂತ. ಆದರೆ ಪ್ಲೀಸ್ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಬನ್ನಿ ಬನ್ನಿ. ನೀವು ಅವತ್ತು ಅಲ್ಲಿ ಮಾಡಿದ ಎಡವಟ್ಟು ಇವತ್ತು ಇಲ್ಲಿ ಎಫೆಕ್ಟ್ ಆಗ್ತಿದೆ. ನನಗೆ ಆಗ್ತಿಲ್ಲ ಅಕ್ಕ, ಒಂದು ಸ್ವಲ್ಪ ವಿಷಯ ಇದೆ, ಕೊಟ್ಬಿಡಿ, ಕುಡ್ದು ಸತ್ತೋಗ್ಬಿಡ್ತೇನೆ. ಸರು, ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡಿ. ಅಕ್ಕ ಈ ಮಾತನ್ನ ನನಗಲ್ಲ ಅಂತ ಅತ್ತೆಗೆ ಹೋಗಿ ಹೇಳಿ. ಸರು, ಮತ್ತಿನ್ನೇನಕ್ಕ, ಹೆಂಡತಿ ಆದವಳು ಗಂಡನ್ನ ಇನ್ಯಾರ್ದೋ ಜೊತೆ ಮಾತಾಡೋದಕ್ಕೆ ಬಿಡ್ತಾರ? ಛೀ, ಇದನ್ನೆಲ್ಲ ನೋಡೋದಕ್ಕೆ ನಾನು ಇನ್ನೂ ಬದುಕಿದ್ದೀನಲ್ಲ, ಎಲ್ಲ ನನ್ನ ಕರ್ಮ. ಕರೆಕ್ಟಾಗಿ ಹೇಳಿದೆ ಸರು, ನಮಗೂ ಹಾಗೆ ಅನಿಸ್ತದೆ. ನಿಮ್ಮಿಬ್ರದ್ದು ಓವರ್ ಆಯ್ತು. ಮತ್ತೆ ಇಷ್ಟು ದಿನ ನೀವು ಮಾಡಿದ್ದೇನು? ಓವರ್ ಮೇಲೆ ಓವರು. ಈಗ ಅದೇ ಓವರು ಟರ್ನ್ ಓವರ್ ಆಗಿ ನಿಮ್ಮನ್ನೆಲ್ಲ ಓವರ್ ಟೇಕ್ ಮಾಡ್ತಿದೆ ಅಷ್ಟೇ. ವಿಶ್ವರೂಪ್, ಈ ಮನೇಲಿ ನಿಮ್ ಸ್ಥಾನ ಏನು, ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ. ವಿಶ್ವರೂಪು ಈ ಮನೆಗೆ ಮಗ ಇದ್ದ ಹಾಗೆ, ಅವರು ಅದೇ ತರ ನಡ್ಕೋತಿದ್ದಾರೆ. ನೀವು ಈ ಮನೆಗೆ ಸೊಸೇಂದ್ರ ಆಗ್ಬಿಟ್ಟು ನೀವು ಅದೇ ತರ ನಡ್ಕೋಬೋದಿತ್ತಲ್ಲ. ಒಂದೇ ಒಂದ್ ದಿನಕ್ಕಾದ್ರೂ ಹಾಗೆ ನಡ್ಕೊಂಡಿದ್ದೀರಾ? ಅದಕ್ಕೆ ಈ ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಲಕ್ಷ್ಮಿ, ತುಂಬಾ ಮಾತಾಡ್ತಾ ಇದ್ಯಾ. ಸಿಚುವೇಶನ್ ಹಾಗಿದೆ ಮೇಡಮ್. ನಾವು ಮಾತಾಡೋದು ಬೇಡ ಅಂತ ಸುಮ್ಮನಿದ್ರು ಕೂಡ ಜನ ನಮ್ಮನ್ನ ಮಾತಾಡಿ 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 ಅಂತ ಪುಷ್ ಮಾಡ್ತಾರೆ. ಅವ್ರ ಮಾತು ಕೇಳ್ಬೇಕಲ್ವಾ? ಏನ್ ದೊಡ್ಡ ಸೆಲೆಬ್ರಿಟಿ ನೀವು, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಉಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಮೇಲೆ ಸುಮ್ಮನೆ ಹೋಗಕ್ಕಾಗತ್ತಾ ಸರು? ಕರೆಕ್ಟ್ ಮೇಡಮ್. ಈಗ ನಮ್ಮ ಬಾಸ್ನ ಲೀಲಾ ಮೇಡಮ್ ನ ಒಟ್ಟಿಗೆ ನೋಡಿ ತುಂಬಾ ಉರ್ಕೊಂಡಿರ್ತಾರೆ ಮೇಡಮ್. ಅವ್ರಿಗೆ ತಿಳಿ ಮಜ್ಜಿಗೆನೋ ಅಥವಾ ವಾಟರ್ಗೆ ಐಸ್ ಕ್ಯೂಬ್ ಏನಾದ್ರು ಹಾಕೊಂಡು ಬರಲ್ಲ ಮೇಡಮ್? ಐಸ್ ಕ್ಯೂಬ್ ತಗೊಂಡ್ ಬಂದ್ರು ಇವ್ರಿಗೆ ಹೋಗ್ತಿರೋ ಹೊಟ್ಟೆ ಊರಿಗೆ ಅದು ಬೇಗ ಕರ್ಗು ಹೋಗುತ್ತೆ ವಿಶ್ವರೂಪ್. ಅದೇ ದೊಡ್ಡವ್ರು ಹೇಳ್ತಾರಲ್ವಾ, ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ, ಅದು ಇದೆ ಅಲ್ವಾ ಮೇಡಮ್? ಎಕ್ಸಾಕ್ಟ್ಲಿ ವಿಶ್ವರೂಪ್. ಗಣ್ಣಿದ್ರಿಗೇನೆ ಅಂತರತ್ತೆ ಹೀಗೆಲ್ಲ ಮಾಡ್ತಿರೋದು ನೋಡ್ತಿದ್ರೆ ಇವ್ರಿಗೆ ಬೆಂಕಿನೇ ಹತ್ಕೊಂಡಿರುತ್ತೆ. ಹೌದಲ್ವಾ ಮೇಡಮ್? ಈಗ ಏಜಸ್ ಸರ್ಗೆ ಯಾರನ್ನ ಹೆಂಡತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅವರೇ ಏಜಸ್ ಸರ್ ಮತ್ತೆ ಲೀಲಾ ಮೇಡಮ್ನ ಗಂಡ ಹೆಂಡತಿ ಮಾಡ್ತಿದ್ದಾರೆ ಅಂದ್ರೆ ಐ ಫೀಲ್ ವೆರಿ ಬ್ಯಾಡ್ ಮೇಡಮ್. ಯಾವುದಕ್ಕೂ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೊಂದು ಫೋನ್ ಮಾಡಿ ಓಡಲ್ಲಿ ಇರಕ್ಕೆ ಹೇಳೋಣ ಮೇಡಮ್.
ಬನ್ನಿ ಮೇಡಮ್ ಹೋಗೋಣ. ಅಯ್ಯೋ ಅಯ್ಯೋ. ಹಲೋ ಫೈರ್ ಡಿಪಾರ್ಟ್ಮೆಂಟ್. ಕನಸಲ್ಲೂ ಹೀಗೆಲ್ಲ ಆಗುತ್ತೆ. ನಾನು ಈ ಥರ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡಿ, ಮನುಷ್ಯಂಗೆ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಫ್ರಸ್ಟ್ರೇಷನ್ ಇರಲಿ, ಒಂದ್ಸತಿ ಜೋರಾಗಿ ನಕ್ಬಿಟ್ರೆ ಮನ್ಸು ಹಗುರ ಆಗಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಎಲ್ಲ ಪ್ರಾಬ್ಲಮ್ಗಳಿಗೂ ನಗುನ್ನೇ ಸೊಲ್ಯೂಷನ್ ಆಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಹೌದು, ಈ ಅಜ್ಜಿ ನಿಜವಾಗ್ಲೂ ಅಷ್ಟೊಂದು ಸ್ಟ್ರಿಕ್ಟಾ? ಅಯ್ಯೋಯ್ಯೋ, ಅವರು ಹೆಣ್ಣಲ್ಲ, ಹೆಣ್ಣು ಹುಲಿ. ಫಾರಿನಲ್ಲಿದ್ರು ಅವ್ರ ಕಲ್ಚರ್ನ ಬಿಟ್ಟಿಲ್ಲ. ಅವ್ರ ಸೊಸೆ ನ್ಯೂಯಾರ್ಕಲ್ಲೇ ಹುಟ್ಟು ಬೆಳೆದಿದ್ದು, ಆದರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ರಂಗೋಲಿ ಹಾಕೋವರೆಗೂ ಬಿಡಲ್ಲ. ಮಾಡಲಿಲ್ಲ ಅಂದರೆ ರಾಮಾಯಣ ಮಾಡಿಬಿಡ್ತಾರಂತೆ. ಅಲ್ಲಿರೋರು ಕೂಡ ಕೆಲಸ ಮಾಡೋದ್ ಬಿಟ್ಟು ಇವ್ರನ್ನೇ ನೋಡ್ತಿರ್ತಾರಂತೆ. ಅಪ್ಪ ಇದನ್ನ ಯಾವಾಗ್ಲೂ ಹೇಳಿ ನಗ್ತಾ ಇರ್ತಾರೆ.